ಹೊಸ ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪಿ ಸಿ ಗೇಮಿಂಗ್ ವರ್ಲ್ಡ್. ಗೈಸ್, ತಮ್ನಲ್ಲಿ ನೋಡಿ, ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಸ್, ನೀವು ನೋಡಿರೋ ಅಂಥದ್ದು ನಿಜ ಗುರು. ಸ್ಕ್ಯಾಮು ಏನ್ರ ಬಗ್ಗೆ ಏನಾಗಿದೆ ಅನ್ನೋದು ಕೊಡ್ತೀನಿ. ನೀವು ಪಬ್ಜಿ ಐಡಿನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಏನೇನು ತಿಳ್ಕೊಂಡಿರಬೇಕು ಅದ್ರ ಬಗ್ಗೆ ಅಂತ ಸ್ವಲ್ಪ ಹೇಳ್ಕೊಂಡ್ಕೊಡ್ತೀನಿ. ಯಾಕೆಂದರೆ ನೀವು ಪರ್ಚೇಸ್ ಮಾಡಿದ್ರೆ ಅಕಸ್ಮಾತ್ ಆದಷ್ಟು ಬೇಗ ಏನಾದ್ರು ಪಬ್ಜಿ ಐಡಿ ಬೇಕಾಗುತ್ತೆ ಅಂತ ಪರ್ಚೇಸ್ ಮಾಡಿದ್ರೆ ನೀವು ದಡ್ರ ಆಗ್ಬಿಡ್ತೀರಾ. ಯಾಕೆ ಅಂದರೆ ಅಷ್ಟು ಈಸಿ ಅಲ್ಲ ಅದು. ಓಕೆನಾ, ಅಷ್ಟು ಈಸಿಯಾಗಿ ನಿಮಗೆ ಕೊಡೋದೇ ಇಲ್ಲ. ಓಕೆನಾ, ಪಬ್ಜಿ ಐಡಿನ ದುಡ್ಡೊಂದು ಹೋಗುತ್ತೆ. ನಿಮ್ಮದು ದುಡ್ಡು ಎಷ್ಟು ಹಾಕಿಸ್ಕೊಂಡಿರ್ತಾರೋ ರಿಟರ್ನ್ ಅಂತೂ ಬರೋ ಸುಳ್ಳು ಅವ್ರ ಹತ್ರ ಹೋದ್ಮೇಲೆ ದುಡ್ಡು. ಇದು ನನ್ನ ಫ್ರೆಂಡ್ಗೆ ಆಗಿದೆ. ಓಕೆನಾ, ಬೇರೆ ಯಾರಿಗಲ್ಲ, ನನ್ನ ಫ್ರೆಂಡ್ಗೆ. ಓಕೆನಾ, ನೀವು ಪಬ್ಜಿ ಐಡಿನ ಪರ್ಚೇಸ್ ಮಾಡೋಕ್ಕೆ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ. ಅಕಸ್ಮಾತ್ ನೀವು ಎಲ್ಲೂ ಸಿಗಲಿಲ್ಲ ಅಂದರೆ, ಅಕಸ್ಮಾತ್ ನಿಮಗೆ ಪಬ್ಜಿ ಅಂದರೆ ತುಂಬಾ ಇಷ್ಟ ಇರುತ್ತೆ, ಆಡ್ತಿರ್ತಾರ ಪಬ್ಜಿ ಲವರ್ಸ್ಗಳು, ನಿಮಗೆ ಲೆವೆಲ್ ಮಾಡೋಕೆ ಆಗ್ತಿರಲ್ಲ. ಓಕೆನಾ, ಆಮೇಲೆ ಬೇರೆಯವ್ರ ಜೊತೆ ಆಡೋಕ್ಕೆ ನಿಮ್ಮ ಹತ್ರ ಏನು ನೂಬು ಅಂತ ಇದು ಮಾಡ್ತಿರ್ತಾರೆ. ಓಕೆ, ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಏನು ಮಾಡ್ಬಿಡ್ತೀರಾ, ಪುಸ್ತಕ ನಾನು ಈಗ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀರ. ಓಕೆನಾ, ಸೋಷಿಯಲ್ ಮೀಡಿಯಾ ನೋಡ್ತಿರ್ತೀರ, ಅದರೊಳಗೆ ಒಂದು ಆ್ಯಡ್ಸ್ ಥರ ಬಂದಿರುತ್ತೆ. ಇಲ್ಲಿ ಪಿನ್ ಮಾಡಿರ್ತೀನಿ ನೋಡಿ, ಆ್ಯಡ್ಸ್ ಥರ ಬಂದಿರುತ್ತೆ. ಅದು ನೋಡ್ಕೊಂಬಿಟ್ಟು ನಾವು 1,500ಕ್ಕೆ 1,000ಕ್ಕೆ 800 ರೂಪಾಯಿಗೆಲ್ಲ ಸಿಗುತ್ತೆ ಗುರು ಪಬ್ಜಿ ಐಡಿ. ಒಳ್ಳೊಳ್ಳೆ ಸ್ಕಿನ್ ಇದ್ದಾವೆ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡೋಣ ಏನಾಗುತ್ತೆ ಅಂತ ಕಾಂಟ್ಯಾಕ್ಟ್ ಮಾಡ್ತೀರ. ಅವನು ವೀಡಿಯೋಗಳನ್ನು ಕಳಿಸ್ಕೊಂಡ್ಕೊಡ್ತಾನೆ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣವೇ ಅವನಿಗೆ ಮೆಸೇಜ್ ಹೋಗುತ್ತೆ. ನೀವು ಆಯ್ ಬ್ರೋ ಅಂತ ಮೆಸೇಜ್ ಹಾಕ್ತೀರಾ. ಓಕೆನಾ, ಆಯ್ ಬ್ರೋ ಅಂತ ಮೆಸೇಜ್ ಹಾಕಾದ್ಮೇಲೆ ಅವನು ವೀಡಿಯೋನ ಕಳಿಸ್ಕೊಂಡ್ಕೊಡ್ತಾನೆ. ವೀಡಿಯೋ ನೋಡ್ತೀರಾ, ಅವ್ನು 3, 4, 5, 6 ಕಳಿಸ್ಕೊಂಡ್ಕೊಡ್ತಾನೆ. ಈ ವಿಡಿಯೋ ಕೆಳಗೆ ಹಾಕಿರ್ತಾನೆ, ಇದು ಅಮೌಂಟ್ ಇಷ್ಟು ಅಂತ. ನೀವು ಅಕಸ್ಮಾತ್ ಒಂದು 1,000 ರೂಪಾಯಿ ಚೂಸ್ ಮಾಡಿದ್ರು ಅಂದ್ಕೊಳ್ಳಿ. ನನ್ನ ಹತ್ರ ಬಜೆಟ್ ಇರೋದಷ್ಟೇ 1,000 ರೂಪಾಯಿ ಅಂತ ಚೂಸ್ ಮಾಡ್ಕೊತೀರ. ಚೂಸ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬಕ್ರ ಆಗ್ತೀರ ನೀವು ಅಂದರೆ, ಈಗ ಒಂದು 1,000ದ ಐಡಿ ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ. 1,000ದ ಐಡಿ ಪರ್ಚೇಸ್ ಮಾಡಿದ್ರೆ ಓಕೆ, ಅವನು ಏನು ಹೇಳಲ್ಲ ನಿಮಗೆ. ಓಕೆನಾ, ಫಸ್ಟ್ ಆಫ್ ಆಲ್ ಏನು ಹೇಳಲ್ಲ ನಿಮ್ಗೆ. ಅವನು 1,000 ಐಡಿ ಕೊಡ್ತಾನೆ. ಓಕೆ ಬ್ರೋ, ನೀವು ಸ್ಕ್ಯಾನರ್ ಕಳಿಸ್ತಾನೆ ಅಂತ, ಸ್ಕ್ಯಾನರ್ಗೆ ಫೋನ್ಪೇ ಹಾಕ್ತೀರಾ. ಸ್ಕ್ಯಾನರ್ ಫೋನ್ಪೇ ಹಾಕ್ಬೇಕಾದ್ರೆ ನಿಮಗೆ ಒಂದು ತಿಳ್ಕೊಳ್ಳಿ, ಸ್ಕ್ಯಾನರ್ ಫೋನ್ಪೇ ಹಾಕ್ಬೇಕಾದ್ರೆ ಅವನು ನೇಮ್ ಬರಬೇಕು. ಓಕೆನಾ, ಏನಾದರೂ ಒಂದು ನೇಮ್ ಬರಬೇಕು. ಬಟ್ ಅದು ಬೇರೆ ನೇಮ್ಗಳನ್ನು ತೋರಿಸ್ತಿರುತ್ತೆ. ಯಾವ ಥರ ಅಂದರೆ ZOOM, ಅದೇನು ಅಂತ ತಿಳ್ಕೊತೀರಾ ನೀವು. ಏನು ಫೋನ್ಪೇ ಮಾಡಿದ್ದೀರಾ ಅಂತ ತಿಳ್ಕೊತೀರಾ. ಓಕೆನಾ, ಅದನ್ನು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಐಡಿ ಏನೇನೋ ಪರ್ಚೇಸ್ ಮಾಡಿಬಿಟ್ಟ ಗುರು, ಐಡಿ ಕೊಡ್ತಾನೆ. ಐಡಿ ಪಾಸ್ವರ್ಡ್, ಫೇಸ್ಬುಕ್ ಐಡಿ ಪಾಸ್ವರ್ಡ್ ಕೊಡ್ತಾನೆ. ಫೇಸ್ಬುಕ್ಕಿಂದ ಲಾಗಿನ್ ಮಾಡ್ಕೊಂಡಿರ್ತಾನೆ ಅವನು. ಫೇಸ್ಬುಕ್ ಐಡಿ ಪಾಸ್ವರ್ಡ್ ಕೊಡ್ತಾನೆ. ನೀವು ಹಾಕ್ತೀರಾ ಫೇಸ್ಬುಕ್ಕಿಗೆ ಹಾಕಿದ್ರೆ ಈ ಥರ ಬರುತ್ತೆ. ಓಕೆನಾ, ಈ ಥರ ಬಂದಾದಮೇಲೆ ನೀವು ಬ್ರೋ ಇದೇನು ಈ ಥರ ಬರ್ತಿದೆ ಅಂತ ಅವನಿಗೆ ಮೆಸೇಜ್ ಹಾಕಿದ್ರೆ, ಅವ್ನು ಲಾಗಿನ್ ಚಾರ್ಜ್ ಇಷ್ಟು ಅಂತ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ನೀವು ಮಿನಿಮಮ್ ನನ್ನ ಫ್ರೆಂಡಿಗೆ ಕೇಳಿರೋದು 585 ರೂಪಾಯಿ. ಓಕೆನಾ, 585 ರೂಪಾಯಿ ಕೇಳಿದ್ದಾನೆ. ನೀವು ಪರ್ಚೇಸ್ ಮಾಡಿರೋ 1,000 ಅಲ್ದಲೆ 585 ರೂಪಾಯಿನ ಕೇಳ್ತಾನೆ. ಓಕೆನಾ, ಅದನ್ನು ಹಾಕಿದ್ರೆ ಮಾತ್ರ ನಿಮಗೆ ಲಾಗಿನ್ ಆಗುತ್ತೆ. ಈ ಥರ ಇಲ್ಲೇ ಸ್ಕ್ಯಾಮ್ ಮಾಡಿದ್ದಾನೆ ಅಂದರೆ ಮುಂದೆ ನೀವು ತಿಳ್ಕೊಳ್ಳಿ. ಅಲ್ಲೇ ಸ್ವಲ್ಪ ಐಡಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಯಾರು ಜೆನ್ಯೂನ್ ಆಗಿದ್ದಾರೆ, ಆಮೇಲೆ ನಿಮ್ಮ ಫ್ರೆಂಡುಗಳು ಯಾರ ಹತ್ರ ಪರ್ಚೇಸ್ ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಮುಖಾಮುಖಿ ಕಂಟೆಂಟ್ ಮಾಡಿ ಆದಷ್ಟು ಐಡಿಗಳನ್ನ ಪರ್ಚೇಸ್ ಮಾಡಿ. ಕೊಡೋರು ಇರ್ತಾರೆ ಗುರು, ಇಲ್ಲ ಅಂತ ಹೇಳ್ತಿಲ್ಲ. ಐಡಿನ ಇದರಲ್ಲಿ ಓನಾಗಿ ನಿಮಗೆ ಅಂದರೆ ತುಂಬ ಜೆನ್ಯೂನ್ ಆಗಿ ಕೊಡೋವಂಥ ಡೀಲರ್ಸ್ಗಳು ಸಿಗ್ತಾರೆ. ಆದರೆ ಇಂಥ ಡೀಲರ್ಸ್ಗಳನ್ನ ನಂಬಕ್ಕೆ ಹೋಗ್ಬೇಡಿ. ಹೆವಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಅವ್ರ ಆಮೇಲೆ ಒಂದು ಕಮ್ಯುನಿಟಿ ಬೇರೆ ಮಾಡಿರ್ತಾರೆ. ಒಂದು ಗ್ರೂಪ್ ಥರ ಮಾಡಿಕೊಂಡು ಅದ್ರೊಳಗೆ ಇವ್ರು ಸಾಚಾ ಅಂತ ಹೇಳ್ಕೊಳೋದು. ನಾವು ಸಾಚಾ ಅಂತ ಹೇಳ್ಕೊಂಡು ಒಂದು 4-5 ನಂಬರ್ಗಳನ್ನು ಇವ್ರು ಸ್ಕ್ಯಾಮರ್ ಇದ್ದಾರೆ, ಇವ್ರು ಸ್ಕ್ಯಾಮರ್ ಅಲರ್ಟ್ ಅಂತ ಇದು ಮಾಡ್ತಿರ್ತಾರೆ. ಓಕೆನಾ, ಅವ್ರದ್ದೊಂದು ಗ್ರೂಪ್ ಮಾಡಿಕೊಂಡು ಆದಷ್ಟು ನೀವು ಐಡಿನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ, ಫ್ರೀ ಫೈರ್ ಐಡಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ತಿಳ್ಕೊಳ್ಳಿ. ಸ್ವಲ್ಪ ವೀಡಿಯೋ ಯಾವ್ದಾರು ನಿಮಗೆ ಗೊತ್ತಿರೋ ಅಂಥವ್ರನ್ನ ಕೇಳಿ ತಿಳ್ಕೊಳ್ಳಿ. ಆಮೇಲೆ ನಿಮ್ಮ
ದುಡ್ಡನ್ನು ಹಾಕಿ, ಓಕೆನಾ. ಇತ್ತ ದುಡ್ಡು ಬರಲ್ಲ ಗುರು, ನೀವು ಸ್ಕ್ಯಾಮ್ ಆಯ್ತು ಅಂದರೆ ಇತ್ತ ದುಡ್ಡು ಬರಲ್ಲ, ನೀವು ಏನಂತ ಕಂಪ್ಲೇಂಟ್ ಕೊಡೋಕೆ ಹೋಗಲ್ಲ. ಆಮೇಲೆ ಇನ್ನೊಂದು, ನಿಮ್ಮ ಸ್ಕ್ಯಾಮರ್ಸ್ಗಳು ಏನಿರ್ತಾರೆ ಅವರು ನಿಮಗೆ ನಾವು ಜೆನ್ಯೂನ್ ಆಗಿದ್ದೀವಿ ಅಂತ ಹೇಳ್ಕೊಳೋದಕ್ಕೆ ಅವರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅವೆಲ್ಲ ಕಳಿಸಿರ್ತಾರೆ. ಸೊ ಅದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ನೀವು ಏನು ಅಂತ ನೋಡೋಕ್ಕೂ ಆಗಲ್ಲ. ಯಾಕೆ ಅಂದರೆ ಅದು ಬೇರೆ ಯಾರಾದರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ, ಓಕೆನಾ. ಅವನು ಯಾರೋ ಬಂದು ನಿಮ್ಮ ಕಂಪ್ಲೇಂಟ್ ಕೊಟ್ಟರೆ ಗೊತ್ತಾಗಲ್ಲ, ಎಲ್ಲೋ ಒಬ್ರೊಬ್ರು ಅಂತಾರೆ ಜೆನ್ಯೂನ್ ಆಗಿರೋದು, ಓಕೆನಾ. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಬೇರೆಯವ್ರಿಗೆ, ಓಕೆನಾ. ಆದಷ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸಿ ಬೇರೆಯವ್ರಿಗೆ ಎಲ್ಲ, ಓಕೆನಾ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ನೀವು ಅಲರ್ಟ್ ಆಗಿರಿ. ಮತ್ತು ಸಂಜೆ ಎಲ್ಲ ಲೈವ್ ಇರ್ತೀನಿ ನಾನು, ದಯವಿಟ್ಟು ಬಂದು ಲೈವ್ ನೋಡಿ. ಈ ಸ್ಕ್ಯಾಮಿಂಗ್ ಬಗ್ಗೆ ಅಲ್ಲಿ ಮಾತಾಡೋಣ. ಟೇಕ್ ಕೇರ್, ಬೈ ಬೈ, ಸಿ ಯು. ಜೈ ಕರ್ನಾಟಕ ಮಾತೆ.